ನನ್ನ ಹೆಸರು ಶಿವಾನಂದ ರೆಡ್ಡಿ ಅಂತ, ರಾಯಪಲ್ಲಿ ಗ್ರಾಮ, ಉಪ್ಪರಪೇಟೆ ಪಂಚಾಯಿತಿ. ನಮ್ಮ ವಿಚಾರ ಏನಂದ್ರೆ, ಇದೇ ವರ್ಷದಲ್ಲೇ ಇದು 3ನೇ ಸರ್ತಿ ಊರಲ್ಲಿರೋ ಬೋರ್ಗಳಿಗೆಲ್ಲ ಕೇಬಲ್ ರಾತ್ರಿ ಹೊತ್ತು ಕಂಡ್ರು ಬಂದು ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ರಾಯಪಲ್ಲಿ ಗ್ರಾಮದಲ್ಲಿ ರಾತ್ರೋರಾತ್ರಿ 20ಕ್ಕೂ ಹೆಚ್ಚು ರೈತರ ಜಮೀನುಗಳಲ್ಲಿ ಪಂಪ್ ಮೋಟಾರ್ ಕೇಬಲ್ಗಳನ್ನು ಕಳ್ಳತನ ಮಾಡಲಾಗಿದೆ. ಚಿಂತಾಮಣಿ ತಾಲೂಕಿನ ರಾಯಪ್ಪನಹಳ್ಳಿ ಗ್ರಾಮದಲ್ಲಿ ಭಾನುವಾರ ರಾತ್ರಿ ನಡೆದಿರುವಂತಹ ಘಟನೆ ಇದಾಗಿದ್ದು, ಜಮೀನುಗಳಲ್ಲಿರುವಂತಹ ಪಂಪ್ ಮೋಟಾರ್ ಕೇಬಲ್ಗಳನ್ನು ಕಳ್ಳತನ ಮಾಡಲಾಗಿದೆ. ಜೊತೆಗೆ ಈ ವರ್ಷದಲ್ಲಿ ಇದು 3ನೇ ಬಾರಿ ನಡೆದಂತಹ ಕಳ್ಳತನದ ಪ್ರಕರಣಗಳು ಎನ್ನುವಂತಹ ವರದಿಯಾಗಿದೆ. ಚಿಂತಾಮಣಿ ತಾಲೂಕಿನ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಪಲ್ಲಿ ಗ್ರಾಮದಲ್ಲಿ ರಾತ್ರೋರಾತ್ರಿ ಸುಮಾರು 20ಕ್ಕೂ ಹೆಚ್ಚು ಜಮೀನುಗಳಲ್ಲಿ ಕೇಬಲ್ ಕಳ್ಳತನವಾಗಿರುವಂತಹ ಘಟನೆ ಇತ್ತು. ಈ ಹಿಂದೆಯೂ ಇದೇ ಉಪ್ಪಾರಪೇಟೆ ಮತ್ತು ರಾಯಪಲ್ಲಿ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿ ಕುಡಿಯುವ ನೀರಿನ ಬೋರ್ವೆಲ್ ಕೇಬಲ್ ಸೇರಿದಂತೆ ರೈತರ ಜಮೀನುಗಳಲ್ಲಿ 2 ಬಾರಿ ಪಂಪ್ ಮೋಟಾರ್ ಕೇಬಲ್ಗಳು ಕಳ್ಳತನವಾಗಿದ್ದು, ಈ ಹಿನ್ನೆಲೆಯಲ್ಲಿ ರಾಯಪಲ್ಲಿ ಗ್ರಾಮದ ರೈತರು ಚಿಂತಾಮಣಿ ಗ್ರಾಮಾಂತರ ಠಾಣೆಗೆ ದೂರನ್ನ ನೀಡಿ ಕಳ್ಳರನ್ನ ಪತ್ತೆ ಮಾಡಿ ನ್ಯಾಯ ಕೊಡಿಸಿ ಮತ್ತು ರಾತ್ರಿ ವೇಳೆ ಬೀಟ್ ವ್ಯವಸ್ಥೆ ಹೆಚ್ಚಿಸಿ ಗಸ್ತು ಮಾಡಿ ರಕ್ಷಣೆ ನೀಡುವಂತೆ ಈ ವೇಳೆ ಸದರಿ ಗ್ರಾಮದ ನಿವೃತ್ತ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಕೋರಿದರು. ಇನ್ನು ಈ ಸಂದರ್ಭದಲ್ಲಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ. ನನ್ನ ಹೆಸರು ಶಿವಾನಂದ ರೆಡ್ಡಿ ಅಂತ, ರಾಯಪಲ್ಲಿ ಗ್ರಾಮ, ಉಪ್ಪರಪೇಟೆ ಪಂಚಾಯಿತಿ. ನಮ್ಮ ವಿಚಾರ ಏನಂದ್ರೆ, ಇದೇ ವರ್ಷದಲ್ಲೇ ಇದು 3ನೇ ಸರ್ತಿ ಊರಲ್ಲಿರೋ ಬೋರ್ಗಳಿಗೆಲ್ಲ ಕೇಬಲ್ ರಾತ್ರಿ ಹೊತ್ತು ಕಂಡ್ರು ಬಂದು ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಬೋರ್ ಎತ್ತಿ ಇಳಿಸ್ಬೇಕಂದ್ರೆ ಒಂದು ಟ್ರ್ಯಾಕ್ಟರ್ ಬಂದ್ರೆ 3,000 ರೂಪಾಯಿ ಕೊಡಬೇಕು. ಕೇಬಲ್ ಸುಮಾರು ದುಡ್ಡು ಕೊಡಬೇಕು. ಅವ್ರದ್ದು 32 ಮೀಟರ್ ಹೋಗಿದೆ. ಡಬಲ್ ಕೇಬಲ್ ಅಂದ್ರೆ ಎಷ್ಟು ದುಡ್ಡಾಗುತ್ತೆ? ಈ ಕಳ್ಳರ ಕಾಟ ವಿಪರೀತ ಆಗ್ಬಿಟ್ಟಿದೆ. ಇದಕ್ಕೊಂದು ಕಡಿವಾಣ ಆಗಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ನಮ್ಮ ಆರಕ್ಷಣಾ ಅಧಿಕಾರಿಗಳಿಗೆಲ್ಲಾನು ಒಂದು ಮನವಿ ಕೊಡೋದಕ್ಕೆ ಬಂದಿದ್ದೀವಿ. ಇವತ್ತು ಎಷ್ಟು ಕಡೆ ಆಗಿದೆ? ಎಷ್ಟು ಜಮೀನು? 15 ಬೋರ್ವೆಲ್ ಕಟ್ ಮಾಡಿದ್ದಾರೆ. ಘಟನೆಗಳಾಗಿತ್ತು. ಇದೇ ವರ್ಷದಲ್ಲಿ ಇದು 3ನೇ ಸರ್ತಿ. ಏನ್ ಮಾಡೋದು? ಕಂಪ್ಲೇಂಟ್ ಕೊಟ್ಟಿದ್ರಾ ಇದಕ್ಕೆ ಮುಂಚೆ? ಇಲ್ಲ, ಕಂಪ್ಲೇಂಟ್ ಎಲ್ಲ 112 ಮಾಡಿದ್ವಿ. ಎಲ್ಲ ಬಂದು ಜೀಪ್ಗಳೆಲ್ಲ ಇನ್ಸ್ಪೆಕ್ಷನ್ ಮಾಡಿಸ್ಕೊಂಡ್ ಬಂದ್ರು. ಈ ಹಿಂದೆ ಹಳೆ ಘಟನೆಗಳಾಗಿತ್ತಲ್ಲ, ಅದ್ರ ಕಂಪ್ಲೇಂಟ್ ಕೊಟ್ಟಿದ್ರಾ? ಓವರಾಲ್ ಆಗಿ ಕೊಟ್ಟಿದ್ವಿ, ಇಂಡಿವಿಜುವಲ್ ಕೊಟ್ಟಿಲ್ಲ. ರಾಯಪಲ್ಲಿ ಗ್ರಾಮದಲ್ಲಿ ರಾತ್ರೋರಾತ್ರಿ 20ಕ್ಕೂ ಹೆಚ್ಚು ರೈತರ ಜಮೀನುಗಳಲ್ಲಿ ಪಂಪ್ ಮೋಟಾರ್ ಕೇಬಲ್ಗಳನ್ನು ಕಳ್ಳತನ ಮಾಡಲಾಗಿದೆ. ಚಿಂತಾಮಣಿ ತಾಲೂಕಿನ ರಾಯಪ್ಪನಹಳ್ಳಿ ಗ್ರಾಮದಲ್ಲಿ ಭಾನುವಾರ ರಾತ್ರಿ ನಡೆದಿರುವಂತಹ ಘಟನೆ ಇದಾಗಿದ್ದು, ಜಮೀನುಗಳಲ್ಲಿರುವಂತಹ ಪಂಪ್ ಮೋಟಾರ್ ಕೇಬಲ್ಗಳನ್ನು ಕಳ್ಳತನ ಮಾಡಲಾಗಿದೆ. ಜೊತೆಗೆ ಈ ವರ್ಷದಲ್ಲಿ ಇದು 3ನೇ ಬಾರಿ ನಡೆದಂತಹ ಕಳ್ಳತನದ ಪ್ರಕರಣಗಳು ಎನ್ನುವಂತಹ ವರದಿಯಾಗಿದೆ. ಚಿಂತಾಮಣಿ ತಾಲೂಕಿನ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಪಲ್ಲಿ ಗ್ರಾಮದಲ್ಲಿ ರಾತ್ರೋರಾತ್ರಿ ಸುಮಾರು 20ಕ್ಕೂ ಹೆಚ್ಚು ಜಮೀನುಗಳಲ್ಲಿ ಕೇಬಲ್ ಕಳ್ಳತನವಾಗಿರುವಂತಹ ಘಟನೆ ಇತ್ತು. ಈ ಹಿಂದೆಯೂ ಇದೇ ಉಪ್ಪಾರಪೇಟೆ ಮತ್ತು ರಾಯಪಲ್ಲಿ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿ ಕುಡಿಯುವ ನೀರಿನ ಬೋರ್ವೆಲ್ ಕೇಬಲ್ ಸೇರಿದಂತೆ ರೈತರ ಜಮೀನುಗಳಲ್ಲಿ 2 ಬಾರಿ ಪಂಪ್ ಮೋಟಾರ್ ಕೇಬಲ್ಗಳು ಕಳ್ಳತನವಾಗಿದ್ದು, ಈ ಹಿನ್ನೆಲೆಯಲ್ಲಿ ರಾಯಪಲ್ಲಿ ಗ್ರಾಮದ ರೈತರು ಚಿಂತಾಮಣಿ ಗ್ರಾಮಾಂತರ ಠಾಣೆಗೆ ದೂರನ್ನ ನೀಡಿ ಕಳ್ಳರನ್ನ ಪತ್ತೆ ಮಾಡಿ ನ್ಯಾಯ ಕೊಡಿಸಿ ಮತ್ತು ರಾತ್ರಿ ವೇಳೆ ಬೀಟ್ ವ್ಯವಸ್ಥೆ ಹೆಚ್ಚಿಸಿ ಗಸ್ತು ಮಾಡಿ ರಕ್ಷಣೆ ನೀಡುವಂತೆ ಈ ವೇಳೆ ಸದರಿ ಗ್ರಾಮದ ನಿವೃತ್ತ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಕೋರಿದರು. ಇನ್ನು ಈ ಸಂದರ್ಭದಲ್ಲಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ. ನನ್ನ ಹೆಸರು ಶಿವಾನಂದ ರೆಡ್ಡಿ ಅಂತ, ರಾಯಪಲ್ಲಿ ಗ್ರಾಮ, ಉಪ್ಪರಪೇಟೆ ಪಂಚಾಯಿತಿ. ನಮ್ಮ ವಿಚಾರ ಏನಂದ್ರೆ, ಇದೇ ವರ್ಷದಲ್ಲೇ ಇದು 3ನೇ ಸರ್ತಿ ಊರಲ್ಲಿರೋ ಬೋರ್ಗಳಿಗೆಲ್ಲ ಕೇಬಲ್ ರಾತ್ರಿ ಹೊತ್ತು ಕಂಡ್ರು ಬಂದು ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಬೋರ್ ಎತ್ತಿ ಇಳಿಸ್ಬೇಕಂದ್ರೆ ಒಂದು ಟ್ರ್ಯಾಕ್ಟರ್ ಬಂದ್ರೆ 3,000 ರೂಪಾಯಿ ಕೊಡಬೇಕು. ಕೇಬಲ್ ಸುಮಾರು ದುಡ್ಡು ಕೊಡಬೇಕು. ಅವ್ರದ್ದು 32 ಮೀಟರ್ ಹೋಗಿದೆ. ಡಬಲ್ ಕೇಬಲ್ ಅಂದ್ರೆ ಎಷ್ಟು ದುಡ್ಡಾಗುತ್ತೆ? ಈ ಕಳ್ಳರ ಕಾಟ ವಿಪರೀತ ಆಗ್ಬಿಟ್ಟಿದೆ. ಇದಕ್ಕೊಂದು ಕಡಿವಾಣ ಆಗಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ನಮ್ಮ ಆರಕ್ಷಣಾ ಅಧಿಕಾರಿಗಳಿಗೆಲ್ಲಾನು ಒಂದು ಮನವಿ ಕೊಡೋದಕ್ಕೆ ಬಂದಿದ್ದೀವಿ. ಇವತ್ತು ಎಷ್ಟು ಕಡೆ ಆಗಿದೆ? ಎಷ್ಟು ಜಮೀನು? 15 ಬೋರ್ವೆಲ್ ಕಟ್ ಮಾಡಿದ್ದಾರೆ. ಘಟನೆಗಳಾಗಿತ್ತು. ಇದೇ ವರ್ಷದಲ್ಲಿ ಇದು 3ನೇ ಸರ್ತಿ. ಏನ್ ಮಾಡೋದು? ಕಂಪ್ಲೇಂಟ್ ಕೊಟ್ಟಿದ್ರಾ ಇದಕ್ಕೆ ಮುಂಚೆ? ಇಲ್ಲ, ಕಂಪ್ಲೇಂಟ್ ಎಲ್ಲ 112 ಮಾಡಿದ್ವಿ. ಎಲ್ಲ ಬಂದು ಜೀಪ್ಗಳೆಲ್ಲ ಇನ್ಸ್ಪೆಕ್ಷನ್ ಮಾಡಿಸ್ಕೊಂಡ್ ಬಂದ್ರು. ಈ ಹಿಂದೆ ಹಳೆ ಘಟನೆಗಳಾಗಿತ್ತಲ್ಲ, ಅದ್ರ ಕಂಪ್ಲೇಂಟ್ ಕೊಟ್ಟಿದ್ರಾ? ಓವರಾಲ್ ಆಗಿ ಕೊಟ್ಟಿದ್ವಿ,
ಇಂಡಿವಿಜುವಲ್ ಕೊಟ್ಟಿಲ್ಲ.